ಓಕೆ ಸ್ನೇಹಿತರೆ, ಇದು 90 ಕಿಡ್ಸ್ ಯಾರಿಗೆಲ್ಲ ನೆನಪೈತಿ ಹೇಳ್ರಿ, ಕಮೆಂಟ್ ಮಾಡಿ. ಏನು ಮಾಡಕತ್ನಪ್ಪ ಅಂದ್ರೆ ಚಪಾತಿ ರೋಲು ನಾವು ಸಣ್ಣದಿದ್ದಾಗ ನಮ್ಮ ಆಯಾರು ನಮಗೆ ಹಿಂಗೆ ಮಾಡಿಕೊಡ್ತಿದ್ರು ನೋಡ್ರಿ. ಅಂದ್ರೆ ನಮ್ಮ ಆಯಿ ಹಿಂಗೆ ಉದ್ದಕ್ಕೆ ಹಾಕಿ ಸುತ್ತಿ ಕೊಡ್ತಿದ್ದಿಲ್ಲ. ಚಪಾತಿ ತುಪ್ಪ ಏನು ಇರ್ತೈತಲ್ಲ ಅದನ್ನು ಕೈಯಾಗಿನೇ ತಾವು ಹಾಕ್ಕೊಂಬಿಟ್ಟು ಇಟು ತುತ್ತು ಹಚ್ಚಿ ಕೊಡ್ತಿದ್ರು ನಮಗೆ. ನೀವು ಈ ಥರ ತಿಂದಿರಿ? ಯಾರೆಲ್ಲ ತಿಂದಿರಿ ಹೇಳ್ರಿ ನನಗೆ. ತುಪ್ಪ ಇದನ್ನು ಹಿಂಗೆ ಮಾಡಿಕೊಂಡು ಹಿಂಗೆ ಸೊಳ್ಳೆ ಹೊಡೆದು ತಿನ್ಕೊಂತ ಇದ್ರೆ ನಾ ಏನು ಹೇಳಲಿ, ಇದನ್ನು ಹಿಂಗೆ ಮಡ್ಚ್ಕೋಬೇಕು. ಹಿಂಗೆ ಮಡ್ಚ್ಕೊಂಡು ಹಿಂಗೆ ಹಿಡ್ಕೊಂಡು ತಿನ್ಬೇಕು. ತೊಗೊರಪ್ಪ, ತಿನ್ನು. ಹಿಂಗೆ ತಿಂದ್ರೆ ನಾ ಏನು ಹೇಳಲಿ ಮಸ್ತ್. ನಾವು ಸಣ್ಣರಿದ್ದಾಗ ಈಗ ನೋಡಿರಿ ಚಪಾತಿ ಇಟ್ಟಿನ ಸಂಜೆನೇ ಮಾಡಿದ್ದೆ. ಈ ಚಪಾತಿ ರಾತ್ರಿ ಮಾಡಿದ್ದು. ಈ ಚಪಾತಿ ಒಳಗೆ ಬಿಸಿ ಚಪಾತಿ ಒಳಗೆ ತಿಂದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ರೀ. ಇವು ಸಂಜೆನ ಚಪಾತಿ ಮಾಡಿಟ್ಟಿರ್ಬೇಕು, ಬೆಳಗ್ಗೆ ಈ ಥರ ತಿನ್ನಬೇಕು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನ್ಸುತ್ತೆ. ಹಿಂಗೆ ಹೇಳ್ತಾರೆ ನೋಡ್ರಿ. ಹೆಂಗೈತೆ ಚಲೋ ಐತಿಲ್ಲ. ನಾವು ಸಣ್ಣದ ತಿಂತಿದ್ದೆ. ನಿಂಗಮ್ಮಾಯಿ ನಮ್ಗೆ ಹಿಂಗೆ ಶಾಲೆಗೆ ಹೋಗಿ ಬಂದು ಹೋಮ್ವರ್ಕ್ ಮಾಡ್ಕೋತ ಕುಂತೀವಿ ಅಂದ್ರೆ ನಮ್ಮ ಮಾಯಿ ನಮ್ಗೆ ಹಚ್ಚಿ ಕೊಡ್ತಿದ್ಲು ಈ ಥರ. ಆಕಿ ಒಂದು ಚಪಾತಿ ಪುಟ್ಟ ಕೈಯಾಗಿ ಹಿಡ್ಕೊಂಡಿರ್ತಿದ್ಲು. ಅದು ಒರೆಸಿ ತುತ್ತು ಮಾಡಿ ಇಟು ತುತ್ತು ಕೊಡ್ತಿದ್ಲು ನಮ್ಗೆ. ಮಸ್ತ್ ಅನ್ಸುತ್ತೆ ರೀ ಹಿಂಗೆ ತಿನ್ನಕ್ಕೆ. ನಾವು ಈಗ ತಿನ್ಬೇಕು ಅನ್ಸುತ್ತೆ, ಆದ್ರೆ ತಿನ್ನೋಕ್ಕಾಗಲ್ಲ. ಮಕ್ಕಳಿಗಾಗಿ ಎಲ್ಲ, ಮಕ್ಕಳಿಂದ ಎಲ್ಲ ಅಂತೇಳ್ಬಿಟ್ಟು ಬರೀ ಹುಡುಗರು ಸೋಮವಾರ ದಿನ ಊರಿಗೆ ಹೋಗ್ತಾರೆ. ಊರಿಗಂದ್ರೆ ಹಾಸ್ಟೆಲ್ಗೆ ಹೋಗ್ತಾರೆ. ನಾನು ಕರ್ಚಿಕಾಯಿ ಮಾಡ್ಬೇಕಂತ ಹೇಳಿಬಿಟ್ಟು ಮೈದಾ ಹಿಟ್ಟು ಸೋಸಿನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ಸಕ್ಕರೆ ಹಾಕಿನಿ. ಈಗ ಇದೀಟು ಕರ್ಚಿಕಾಯಿ ಹಿಟ್ಟು ನಾದಿಡ್ತೀನಿ. ನೆನೆತೈತಿ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿಟ್ಟಿನಿ. ಆಮೇಲೆ ಚಪಾತಿ ಅದಾವು. ಏನು ಯಾಕೆ ಉಣಲ್ರಕ್ಕ ಚಪಾತಿ, ಪಲ್ಯ ಆದರೂ ಉಣ್ಲಿ, ಉಪ್ಪಿಟ್ಟಾದರೂ ತಿನ್ನಲಿ. ಇದಿಷ್ಟು ಹಿಟ್ಟು ನಾದಿಟ್ಟು ನಾನು ಬಟ್ಟೆ ತೊಳೆದು ಹಾಕಬೇಕು. ಬಟ್ಟೆ ತೊಳೆದು ಹಾಕಿ ಇನ್ನೂ ಬಟ್ಟೆ ಹೊಲಿಯವು ಅದಾವು. ಒಂದು 2 ಸೆಟ್ ಡ್ರೆಸ್ ಅದಾವ್ರಿ, ಚೂಡಿದಾರ ಹೊಲಿಬೇಕು. ಇದಿಷ್ಟು ನಾದ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಕೆಲಸ ಭಾಳ ಐತಿ. ಈಗ ಮಕ್ಕಳದವ ಕೈಯಾಗ ಕೆಲಸ ಪುರ್ಸತ್ತಿಗೆಲ್ಲ ಇರ್ತೈತಿ. ಮಕ್ಕಳು ಏನರ ಊರಿಗೆ ಹೋದ್ರು, ಹಾಸ್ಟೆಲ್ಗೆ ಹೋದ್ರು ಅಂದ್ರೆ ಕೆಲಸನೇ ಇರಲ್ಲ. ಬರ್ರಿ ಖರ್ಚುಕೈತೆ ನಮ್ಮ ನೋಡ್ರಿ ಅಲ್ಲಿ ಖರ್ಚಿಕಾಯಿ ಮಾಡತ್ತಾರ ಅಮ್ಮಿ. ಫೋನು ನೋಡ್ರಿ ಅಮ್ಮಿ ಇಷ್ಟೆಲ್ಲ ಖರ್ಚಿಕಾಯಿ ಮಾಡ್ಯಾರ ನನ್ನ ಸಲಿಗೆ. ಮಾಡ್ಬೇಕಲ್ಲಪ್ಪ, ಮತ್ತು ನಿಮ್ಮ ಸಲಿಗೆ. ಮಕ್ಕಳು ದೂರ ಇರ್ತೀರಿ. ನಾವು ಆಯ್ತು ಹಬ್ಬದ ತಿಂದೆವು ಮಾಡ್ದೇವು, ಇನ್ನು ನಾವು ಮಾಡೋದಿಲ್ಲ ಬಿಡೋದಿಲ್ಲ. ನೀವು ಇದ್ದಾಗ ಇಟ್ಟು ಯಾವ್ದಾರ ಇಟ್ಟು ಮಾಡಿರ್ತೀವಿ ಬಿಟ್ಟಿರ್ತೀವಿ. ನೋಡ್ರಿ ಖರ್ಚಿಕಾಯಿ ಮಾಡತ್ತಾರ. ತೋರಿ ಕೈ ಹಾಕ್ರಿ ನೀವು ಒಂದೊಂದು ತೊಗೊಂಡ್ರಿ ಅಲ್ರಿ. ನಾವು ಒಂದೊಂದು ದೊಡ್ಡ ಮಾಡೀನಿ. ತೋರಿ ನಿಮ್ಗೆ ನಾನು ತೋರಿಸ್ಕೊಡವಯ್ಯಪ್ಪ. ಈ ಸಾದ್ ನಾನು ನೋಡಕ್ಲಿಲ್ಲ, ನಾನು ಮಾತಾಡಕ್ಲಿಲ್ಲ. ಈ ಸಾದ್ ಮಸ್ತಾಗ್ಯದ. ಈ ಸಾದ್ ನನಗೆ ರಗಡಾಗ್ಯದ. ಮುಂಜಾನೆ ಮಾಡತ್ತೆ ತೋರಿ ಅದು. ಮತ್ತೆ ಈಗ ಏನು ಮಾಡಂದಪ್ಪ? ಈಗ ಬರೀ ಅನ್ನ ಸಾರು. ನಾನು ತೋರಿಸ್ಬಿಡಪ್ಪ. ಈಗ ನನ್ನ ಮಕ್ಕ ನೋಡಕ್ಲಿಲ್ಲ. ಈ ಸಾದ್ ಮಾತಾಡ್ರಿ. ಏನು ಮಾತಾಡೋದು? ಮಕ್ಕಳಿದ್ದಾಗ ಕೆಲಸ ಜೋರಾಗತ್ರಿ. ಮಕ್ಕಳು ಇಲ್ಲಾಂದ್ರೆ ಖಾಲಿ ಕುಂದ್ರದ ಇರ್ತದ. ಹಿಂಗಾಗಿ ನಾವು ಓದ್ವಂದ್ರೆ ನೋಡೋ ಸ್ನೇಹಿತರೆ ಒಬ್ರೇ ಕಂದ್ಕೋತಾರೆ, ಅವಾಗ ಹಳಾಳ್ ಮಾಡೋ ಟೆನ್ಷನ್ ಮಾಡ್ಕೋತಾ ಕುತ್ಕೋತಾರೆ. ನೀವು ಓದ್ಬೇಕಪ್ಪ, ನಿಮ್ಮ ಕಡೆಗೆ ಇರ್ತದೆ ಎಲ್ಲಾನು ಓದೋದು ಮಾಡೋದು. ನೀವು ಚಂದಾಗ ಓದಿರ ನಾವು ಖುಷಿಯಾಗಿರ್ತೀವಿ. ಹ್ಯಾಪಿ ಬಿಂದಾಸ್. ಏನು ಹ್ಯಾಪಿ ಬಿಂದಾಸ್? ಹ್ಯಾಪಿ ಆಗಿರ್ತೀರಿ, ಬಿಂದಾಸ್ ಆಗಿರ್ತೀರಿ. ನೀವು ಚಂದಾಗ ಒಂದು ಓದಿ ಎಲ್ಲ ಚಂದಾಗ ಎಕ್ಸಾಮ್ ತೊಗೊಂಡು ಮಾರ್ಕ್ಸ್ ತೊಗೊಂಡು ಆಮೇಲೆ ನೀವು ಒಂದು ದಂಡಿಗೆ ಹಚ್ಚಿರಿ, ಒಂದು ನೌಕರಿ ಮಾಡಕತ್ತೀರಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ರಿ ಅಂದ್ರೆ ನಾವು ಮನಸ್ಪೂರ್ವಕ ಬಿಂದಾಸ್ ಆಗಿರ್ತೀವಿ. ಅಷ್ಟೇ ತಿಳ್ಕೊರಿ. ಆಯ್ತು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ಒಂದು ಉದ್ಯೋಗ ಅಂತ ಮಾಡಬೇಕು. ನೋಡ್ರಿ ನಮ್ಮ ಸಲಿಂದ ಇಷ್ಟೆಲ್ಲ ಖರ್ಚಕಾಯಿ ಮಾಡ್ಯಾರ. ನಾವು ಊರಿಗೆ ಹೋಗ್ತೀವಿ ಅಂತ ಹಸನ್ ಕಟ್ಕೊಂಡು ಹೋಗ್ತೀವಿ, ಹಸನ್ ಮಾಡ್ಯಾರ.
ಮಾಡೊಮ್ಮೆ ಅಂತ ಸಂದೀವಿ ಅದಕ್ಕೆ ಮಾಡ್ಯಾರ ನೋಡ್ರಿ. ಅವ್ರ ಸಲುವಾಗಿ ನಾವು ಪಂಚಮ ಖರ್ಚಿಕೆನೆ ಮಾಡಿದ್ರಿ. ಸುಮ್ಮನೆ ಪಬ್ಲಿಕ್ ಊಟ ಕೊಡೋದ್ರ ಕೊಡ್ತಕ್ಕೆ ಅಷ್ಟೇ ಮಾಡಿದ್ದೆ ನಾನು. ಖರ್ಚಿಕೆನೆ ಮಾಡಿದ್ದಿಲ್ಲ. ನಮ್ಗೆ ಮಕ್ಕಳು ಬಿಟ್ಟು ತಿನ್ನಕ್ಕೆ ಮನ್ಸೂ ಆಗಂಗಿಲ್ಲ ಮಕ್ಳು ಇಲ್ಲಾರ್ದಾಗ. ಏನಿಲ್ಲ ಮಾಡಿದ್ರೆ ರೊಟ್ಟಿ ಪಲ್ಯ ಇದೆ. ಇಲ್ಲಾಂದ್ರೆ ಯಾವಾಗಾರ ಒಮ್ಮೆ ಇಡ್ಲಿನ ರವೆ ನೆನೆ ಹಾಕಿರ್ತೀನಿ, ದೋಸೆ ಇಷ್ಟು ಮಾಡ್ತೀನಿ. ಇದು ಬಿಟ್ಟರೆ ಬೇರೆ ಏನು ಮಾಡಕ್ಕೆ ಹೋಗಲ್ಲ. ನನ್ನ ಮಕ್ಳು ಇದ್ರೆ ಯಾವ್ದಾರ ಇಟ್ಟು ಮಾಡೋದು, ಉಣೋದು, ತಿನ್ನೋದು. ಅವೇನು ಹೇಳ್ರಿ ಎಲ್ಲದು ಅಲ್ಲಿ ಮ್ಯಾಲ ಕೈ ಕಾಣ್ತಲ್ರಿ ಅದು ಅದೇನು ಕಮೆಂಟ್ ಮಾಡಿ ತಿಳಿಸ್ರಿ. ಕಮಿಟ್ಮೆಂಟ್ ತಿಳಿಸ್ತಾ ಇದ್ರಿ. ಮ್ಯಾಲ ದಪ್ಪಾಗಿ ಕಾಣ್ತೈತಲ್ರಿ ಅದು. ಅವ್ರಿಗೆ ಗೊತ್ತೇ ಇಲ್ಲ ನೋಡು ಸೇವಾ ಅಂತ. ಏನ್ರಿ ಅವು? ಮಿಕ್ಸ್ ಸೇವಾ ಅನ್ನೋಲ್ಲ ಕಡೆ, ಮಿಕ್ಸರ್ ಸೇವ್ ಅಂತ. ನಾಳೆ ರೊಟ್ಟಿ ಮಾಡ್ತಾರೆ ನೋಡ್ರಿ. ನಾಳೆ ರೊಟ್ಟಿ ಕಟ್ಕೊಂಡು ಹೋಗ್ಬೇಕು. ನನಗಾಗಲ್ಲಪ್ಪ, ಕಟ್ಟೋದಾಗಲ್ಲ ತಂದಿ. ಕೈ ಹೋಗ್ಯಾದ ನನ್ನ ಪೂರ. ಸುಮ್ಮ ಏನೋ ಒಂದಿದ್ರು ಕಟ್ಟಕ್ಕಾಗಲ್ಲಪ್ಪ ರೊಟ್ಟಿ. ಆಯ್ತು. ಮತ್ತೆ ಯಾವಾಗಾರ ನಾನು ನೀನು ಬರ್ತಡಕ್ಕೆ ಬರ್ತೀನಿ ಅಲ್ಲ, ಅವಾಗ ತೊಗೊಂಬರ್ತೀನಿ. ಆದ್ರೆ ನಾ ಮಾಡ್ಕೊಳಿಕ್ಕೆ ಈಗ ಸದ್ಯಕ್ಕೆ ಮಾತ್ರ ಆಗಲ್ಲಪ್ಪ. ನೀನು ನೋಡಿದಲ್ಲಿ ಎಷ್ಟು ಗುಳಾಡಿದೆ ನಾನು. ಕೀಲ ಕಂಡಪಟ್ಟೆ ಹೊಡೆತಿಟ್ಟು ಬಟ್ಟೆ ತೊಳೆದು ಹಾಕಿದೆ. ಕುತ್ಕೊಂಡು ಕಣ್ಣ ನೀರು ತಾನೇ ಹೋಗಕತ್ತಿದ್ವು. ಆ ನಮ್ಮನೆ ಎಲ್ಲ ಕತ್ಬಿಡ್ತು ನನಗೆ ತ್ರಾಸು. ಅಂತಂದ್ರೆ ನಾನು ರೊಟ್ಟಿ ಯಾಕಡೆ ಮಾಡ್ಲಪ್ಪ ನಾನು. ಆಯ್ತು. ಮತ್ತು ಅಕ್ಕಿ ಹುಗ್ಗಿ ನೆನೆ ಇಟ್ಟಿನ್ರಿ. ಇದು ಗೋಧಿ ಅಕ್ಕಿ ನೆನೆ ಇಟ್ಟಿನಿ. ಅವ್ರಿಗೆ ಹುಗ್ಗಿ ಮಾಡಿಕೊಡ್ಬೇಕಂತ ಹೇಳಿ ಅವ್ರಿಗೆ ಹುಗ್ಗಿ ಅದು ಮಾಡಿಕೊಡ್ಬೇಕು. ಮಾಡ್ತೀನಿ ಹುಗ್ಗಿ ಮುಂಜಾನೆ ಮಾಡ್ರಿ. ಮುಂಜಾನೆ ಬಿಸಿ ಬಿಸಿ ಕರ್ಚಿಕಾಯಿ ರೊಟ್ಟಿ ಅದಾವ. ಸಾರ್ನ ರೊಟ್ಟಿ ಬೇಕಾದ ಒಂದು ರೊಟ್ಟಿ 3-4 ರೇಟ್ ಅನ್ನ ಉಂಟ್ರಿ. ಬಿಸಿ ಬಿಸಿ ನೋಡ್ರಿ ಕರ್ಚಿಕಾಯಿ ಬೈಲಕತ್ತಾವ ನೋಡ್ರಿ. ನೋಡ್ರಿ ಮಳೆ ಅಂತ ಪರಿ ಬರಾಕತ್ಬಿಟ್ಟೈತಿ. ಸಿಕ್ಕಾಪಟ್ಟೆ ಮಳೆ ಬರಾಕತ್ತೈತಿ. ಅಂತ ಓದಲಾಕತ್ತ ಮಳೆ. ನಮ್ಮ ಕೆಲಸ ನೋಡ್ರಿ ಇಲ್ಲಿ ಏನು ನಡೆದದ ಅಂತಂದ್ರೆ ನೋಡ್ರಿ, ಮಕ್ಕಳು ಶೇಂಗದ ಕಾಳು ಹೊಡೆದ್ರೆ ಶೇಂಗಾ ಹಿಂಡಿ ಕೊಟ್ಬೇಕು ನೋಡ್ರಿ. ಇವೆಲ್ಲ ಸೊಟ್ಟಿ ಅವು ಕಡ್ಯಾಕೆ ಮಾಡಾಕತ್ತೀನಿ. ಶೇಂಗಾ ಹಿಂಡಿ ಕೊಟ್ಬೇಕು, ರೊಟ್ಟಿ ಮಾಡಬೇಕು. ನಾಳೆಗೆ ಹೋಗ್ತಾರೆ ಅವ್ರ ಊರಿಗೆ. ಇಷ್ಟು ದಿನ ಇದ್ದರು ಅವ್ರು ಕೂಡ ಒದ್ರಾಡ್ಕೋತ ಕಾಡಿಸ್ಕೊಂತ ಮಾಡ್ಕೊತ ಬೈಕೊಂತಿರ್ತಿದ್ದೆ. ಏನಾಯ್ತು, ಇಬ್ಬರು ಹೋಗ್ತಾರೆ. ಒಬ್ಬ ಕಾಲೇಜ್ಗೆ ಹೋಗ್ತಾನೆ, ಒಬ್ಬನು ಹೈಸ್ಕೂಲ್ಗೆ ಹೋಗ್ತಾನೆ. ಹೀಗೆ ನೋಡ್ರಿ ಕೆಲಸ. ಕೈಗೆ ಪುರ್ಸತ್ ಇರ್ತಿದ್ದಿಲ್ಲ ಇಷ್ಟು ದಿನ. ಈಗ ಸುಮ್ಮ ಕೂದ್ರು. ಇವತ್ತು ಆಯ್ತಾರ ಹೋಗಲ್ಲ. ಏನು ಕಾಣಲ್ಲ ನೋಡಲ್ಲ ಅನ್ನಂಗ. ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಸುಲಿಬೇಕು. ಇವು ಬೆಳ್ಳುಳ್ಳಿ ಸುಲಿಯಪ್ಪ ಅಂತ ಹೇಳಕತ್ತೀನಿ ಮಗನಿಗೆ. ಶೇಂಗದ ಹಿಂಡಿಗೆ ಚೋಡಾಕ ಆಗ್ತಾವ. ಈ ಸದ್ಯ ಅದ ಇವು ಸುಕ್ಕೇರ್ಬೇಕು. ಕಾಳು ಸ್ವಚ್ಛ ಮಾಡಿಡ್ಬೇಕು. ಮತ್ತು ಇವಿ ಸೋಡ್ದಾರೆ ನೋಡ್ರಿ. ಇದು ನಮ್ಮ ಅತ್ತೆ ಕೆಲಸ ಇರ್ತಿತ್ತು. ನಮ್ಮ ಅತ್ತೆ ಊರಿಗೆ ಹೋದದಕ್ಕೆ ಮಕ್ಕಳಿಗೆ ಹಚ್ಚೀನಿ ಮಾಡ್ರಪ್ಪ ಅಂತೇಳಿ. ಇಲ್ಲಿ ನೋಡಿದ್ರೆ ಬಟ್ಟೆ ಹೊಲಿಬೇಕು. ಚೂಡಿದಾರು 2 ಪ್ಯಾಂಟ್ ಹೊಲ್ದಿಟ್ಟಿನಿ. ಅಲ್ಲಿ ಒಂದು ಟಾಪ್ ಇಟ್ಟೀನಿ. ಅಷ್ಟೆಲ್ಲ ಬಟ್ಟೆ ಅದಾವ. ಇನ್ನೂ ಅಲ್ಲಿ ಅದಾವ ನೋಡ್ರಿ. ಇನ್ನು ಕವರ್ನಾಗ ಅಲ್ಲಿ ಇಲ್ಲಿ ಸುಳ್ಸ್ಯಾಡಿ ಇಟ್ಟೀನಿ. ಅಯ್ಯಪ್ಪ ಇಲ್ಲಿ ನೋಡ್ರಿ ಮಳೆ ಬಿಡ್ಲಾರ್ದಂಗೆ ಹೊಡ್ಲಿಕತ್ತೈತಿ. ಇವತ್ತು ಅದ್ರಾಗ ರವಿವಾರ ಸಂತೆ ಐತಿ. ಸಂತೆ ಮನ್ನಗಂಡಾಗುತ್ತಾ. ಪದಾಡ್ಲೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೋಡಿದ ಪ್ರಾಣದಂತೆ. ಓ ಚಂದ ಮುಚ್ಚಬೇಕಿಲ್ಲ. ತೆಗಿ ಗ್ಯಾಸ್ ಎಲ್ಲ ಎತ್ತಿ ಬ್ಯಾಗಿಡು.
ನೋಡ್ರಿ ಹೊಂಟಿನ ನಾಳೆಗೆ ಸಾಲಿಗೆ ಹೊಂಟಿನ ನೋಡ್ರಿ ನಾಳೆಗೆ. ನೋಡ್ರಿ ಬ್ಯಾಗ್ ಎಲ್ಲ ಫ್ಯಾಕ್ ಆಗೈತಿ. ಬ್ಯಾಗ್ ಎಲ್ಲ ಫ್ಯಾಕ್ ಐತಿ ನೋಡ್ರಿ. ಬಿಟ್ಟು ಹೋಗಕ್ಕಾಗ್ತಾ ಇಲ್ಲ, ಬೇಜಾರಾಗ್ತೈತಿ. ರೊಟ್ಟಿ ಮಾಡಕತ್ತಾರ, ನಾಳೆಗೆ ಹೋಗ್ತೀನಿ ಅಂತೇಳಿ. ಮಾಡ್ಬೇಕಲ್ರಿ. ಈಗ ಸಾದ್ ಊಟಕ್ಕಾಯ್ತು. ಆಯ್ತು, ಇನ್ನೇನು ರೊಟ್ಟಿ ತಿನ್ನಂಗಿಲ್ಲ ಅವರಲ್ಲಿ. ಬರೇ ಚಪಾತಿ ಅದು ಇದು ಬರೀ ಇಂಥದ್ದೇ ನಡೀತದ. ಇವತ್ತು ಚೋಡ ಮಾಡಿ, ಕರ್ಚಿಕಾಯಿ ಮಾಡಿ, ಅದು ಮಾಡಿ ಇದು ಮಾಡಿ, ಅವ್ರ ಬ್ಯಾಗ್ ಕೂಡ ರೆಡಿ ಮಾಡಿಟ್ಟು ಎಲ್ಲ ಪ್ಯಾಕ್ ಮಾಡಿ ನಾನೇ ಕುಂತ್ಕೊಂಡು ಅವ್ರ ಬ್ಯಾಗ್ ಒಂದು ತಗೋತಾನ, ಒಂದು ಬಿಡ್ತಾನ, ಒಂದು ತೊಗೊಂತಾನ, ಒಂದು ಬಿಡ್ತಾನ. ಅಲ್ಲಿ ನಾಳೆ ಅವ್ರಿಗೆ ಕಳ್ಸೋವರೆಗೂ ನನ್ನ ಕೈ ಪುರ್ಸತ್ತಿರಲ್ಲ. ಈ ಸತ್ ಮಾತಾಡ್ದನಾಗಲ್ಲ. ಹೋಗ್ರಿ ಈಗ ಮುಂದಕ್ಕೆ. ನೋಡಿ ಸ್ನೇಹಿತರೆ, ಇವತ್ತು ನನ್ನಂತರ ಟಿಫಿನ್ ಆಯಿತು. ಮಮ್ಮಿ ಟಿಫಿನ್ ಏನು ಮಾಡ್ತಾರೆ ಅಂತಾರೆ ನೋಡಂಬರ್ರಿ. ನೋಡ್ರಿ ಬಜ್ಜಿ ಮಿರ್ಚಿ ಬಜ್ಜಿ. ನಿನ್ನೆ ಮಾರ್ಕೆಟ್ ಆಯ್ತಲ್ವಾ, ಹೋಗಿ ಮಿರ್ಚಿ ಬಜ್ಜಿ ತಂದ. ಕ್ಯಾಮ್ರಾ ಚಂದಾಗಿ ಹಿಡಿ, ಕ್ಯಾಸಿ ಹಿಡಿ ಬೇಡ. ಬಜ್ಜಿ ಮಾಡಕತ್ತೀನಿ ನೋಡ್ರಿ. ಮಿರ್ಚಿ ಬಜ್ಜಿ, ಮಂಡಕ್ಕಿ ಸೂಸ್ಲ ಮಾತಿ ಎಣ್ಣೆ ಬಿದ್ದಿ ದಬಕ್ಕ ತಗಡಿ ದೂರ ನಿಂದ್ರು. ಎಲ್ಲರೂ ತಿನ್ನೋದಾಗೈತಿ. ಈ ಸದ್ ನಾನು ಹಾಕ್ಕೊಂಡಿದ್ದೀನಿ. ಆಯ್ತು, ಇದು ಲಾಸ್ಟ್ ಒಬ್ಬಿ ಉಳ್ದೈತಿ. ಇದು ತೆಗೆದುಬಿಟ್ಟು ನಾನು ತಿನ್ನೋದು. ಇವತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ನೋಡ್ರಿ, ಹಾಸ್ಟೆಲ್ಗೆ ಹೋಗ್ತಾರ. ಅವರಿಗೆಲ್ಲ ಒಂದು ಸ್ವಲ್ಪ ಏನಾರ ಮಾಡಬೇಕು. ಸ್ವಲ್ಪ ಸೋಡಾ ಕರ್ಚಿಕಾಯಿ ಅದು ಇದು ಮಾಡಿಟ್ಟೆ. ನೀನು ಮಾರ್ಕೆಟ್ಗೆ ಹೋಗಿದ್ದ ಮಮ್ಮಿ ಬಜ್ಜಿ ಮಾಡು ಅಂತಂದ. ಹೋಗ್ಲಿ ಬಿಡು, ಮಾಡಿಕೊಟ್ರಾಯ್ತು. ಇನ್ನೇನು ತಿಂತಾರೆ ಅವರು. ಇನ್ನು ನಾವು ಮಾಡಕ್ಕೆ ಹೋಗಲ್ಲ, ಮಕ್ಕಳು ಹಾಸ್ಟೆಲ್ಗೆ ಹೋದ್ಮೇಲೆ ನಾವಂತೂ ಮಾಡೋಕ್ಕಾಗಲ್ಲ. ಹೀಗಾಗಿ ಮಾಡಿಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡಿದೀನಿ ನೋಡ್ರಿ. ಅಣ್ಣ ತೋರ್ಸಲ್ಲ. ಈಗ ದೊಡ್ಡ ಮಗನ ನಡ್ದೈತೆ ನೋಡ್ರಿ ಅಲ್ಲಿ. ನಿಮ್ಮ ಪಪ್ಪ ಆದ್ರೆ ಹೋದ್ರು ಜಾಗ ಒಂದಿಟ್ಟಿದ್ದೆ. ಸರಿ ಬರ್ರಿ, ಸರ್ ನಾವು ಮಾಡ್ತೀವಿ. ಕಮರ್ ಮಾಡ್ಕೊಂಡು ಹೊಟ್ಟಿನಿ. ಎಲ್ಲ ಹೋಯ್ತ ಕಡೆ ತಗದ್ದಾಗ ಕೆಲಸದಾಗ ತಲೆ ನುಸದ. ತಲೆ ನುಸೋದು ಜಡ್ಡ ಅನ್ನೋ ಆಪತ್ತು ಯಾವುದೂ ಲೆಕ್ಕಕ್ಕೆ ಬರಂಗಿಲ್ಲ ನೋಡ್ರಿ. ಬರ್ರಿ ಈಗ ನಾವು ತಿನ್ನೋಣ. ಓಕೆ ಸ್ನೇಹಿತರೆ, ಇಷ್ಟು ತನಕ ಮಕ್ಕಳಿಗೆ ಮಾಡಿಕೊಟ್ಟೆ. ಮಕ್ಕಳು ಯಜಮಾನ್ರು ಅಲ್ಲಿ ಏನಾಗ ಗಬ್ರು ಕೂತ ನೋಡ್ರಿ. ನಾ ಅಡುಗೆ ಮನೆ ಬಿಟ್ಟು ಬರಲ್ಲಾಗೆ ನಾವು ಹೊರಗೆ. ಓಕೆ, ಕಿವೇನು ಬಿಚ್ಚಿ ತೆಗೆದೇನು ರೀ, ಹಾಕ್ಕೋಬೇಕು. ಬರ್ರಿ ಇವಾಗ ಟಿಫಿನ್ ಮಾಡಿ ಚಪಾತಿ ಗಟ್ಟಿಬೇಳೆ ಅಂತ ಒಬ್ಬ ಬೇಡ್ತಾನೆ. ಒಬ್ಬನಿಗೆ ಚೌಳಿಕಾಯಿ ಪಲ್ಯ ಬೇಕು, ಗಟ್ಟಿಬೇಳೆ ಬೇಕು, ಚಪಾತಿ ಬೇಕು, ಅನ್ನ ಬೇಕು, ಆಮೇಲೆ ಫ್ಲವರ್ ಅದ ತಂದ್ರೆ ಎಲ್ಲ ತರಕಾರಿ ಹಾಕಿಬಿಟ್ಟು ಸಾಂಬಾರು ಮಾಡಬೇಕು. ಇಷ್ಟು ಮಾಡಿ ಅವರಿಗೆಲ್ಲ ರೆಡಿ ಮಾಡಿ ಕಳಿಸೋಟಿಗೆ 6 ಗಂಟೆ ಆಗುತ್ತೆ. ಕುಂಕುಮ ಹತ್ತೈತಿ. ಸಾಂಬಾರು ಕಟ್ಕೊಂಡು ಏನು ಕಟ್ಕೊಂಡೋರಿ ಸಾಂಬಾರು. ಅವನಿಗೆ ನಾನು ಮಾಡೋಂಥ ಸಾಂಬಾರು ಭಾಳ ಇಷ್ಟ. ಯಾಕಂದ್ರೆ ನಮ್ಮ ಕಡೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಉಣ್ತೀವಲ್ಲ ರೀ, ಅಲ್ಲಿ ಹಾಸ್ಟೆಲ್ದಾಗ ಎಲ್ಲಿ ಬರಬೇಕು. ಹಾಗಾಗಿ ಅಂತಂದು ಒಯ್ರಿ ಅಲ್ಲಿ. ಇವತ್ತು ಈಗ ಒಂದು ಟೈಮ್ ಉಣ್ರಿ, ರಾತ್ರಿಗೆ ಉಣ್ರಿ, ಮುಂಜಾನೆಗೆ ಏನದ ಅಲ್ಲೇ ಉಣ್ಣೋದು ರೆಡಿ ಆಗ್ತದೆ. ಬರ್ರಿ ಊಟ ಮಾಡೋಣ ಬರ್ರಿ. ಓಕೆ, ಅವ್ರಿಗೆ ರೆಡಿ ಮಾಡಿ ಸಿಗ್ತೀನಿ ಆಮೇಲೆ. ಇವತ್ತು ಕೈ ಒಟ್ಟ ಪುರ್ಸೋದಿಲ್ಲ. ಮೊದಲು ಬಟ್ಟೆ ಹಿಂಡಿ ಹಾಕ್ತೀನಿ. ಯಾಕಂದ್ರೆ ಅವ್ರು ಒಯ್ಯೋ ಬಟ್ಟೆ ಸ್ವಲ್ಪ ಅಂದರೆ ಅಂಡ್ರವರು ಬನ್ನಿನು ಇವಷ್ಟು ಒಯ್ತಾರಲ್ಲ, ಜಲ್ದಿ ಒಣಗ್ಬೇಕಾದ್ರೆ. ಮಳೆ ಬೇರೆ ಜಾಸ್ತಿ ಆಗತೈತಿ. ಇದಿಷ್ಟು ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಹೇಳಲ್ಲ ರೀ. ಒಂಟ್ರು ನೋಡ್ರಿ, ಬ್ಯಾಗ್ ರೆಡಿ ಅದು. ಒಂಟ್ರು ಜೀವ ತಡ್ಕೊಳಲ್ತು. ಭಾಳ ಹಳಹಳಲಾಕತ್ತೈತಿ ನನಗಂತೂ. ತಳಮಳಲಾಗತ್ತೈತಿ. ಸ್ಕೂಲಿಗೆ ಹೊಂಟ್ರು ನೋಡ್ರಿ. ಟ್ರೇನ್ ಹೋಗ್ತಾನೆ ನಿಂದಿರ್ಬೇಡ್ರೆ. ಟ್ರೇನು ನಿಂತು ಬಿಡಕ್ಕೆ ಹೋರಿ. ದೊಡ್ಡ ಸಾಕ್ಲಿ ಚಂದಾಗ ಶಾಣ್ಯಾರ ರೀ ಜೀವನದೊಳಗೆ. ಮುಂದೆ ಬರ್ರಿ. ನಿಮ್ಮ ಆಯಿ ಸಾಮಾನು ಮೊದಲು ನಿಮ್ಮ ಆಯಿ ಸಾಕ್ಬೇಕು. ಚಂದ ದೊಡ್ಡ ಸಾಕ್ಲಿ ಚಂದಾಗ 4 ದುಡ್ಡು ಉಳಿಸ್ಕೊಂಡು ಚಂದಾಗ ಎದ್ದು ಬರ್ರಿ.
ಇಷ್ಟು ದಿನ ಬೈತೀನಿ ಇದ್ದಾಗ ಏನು ಜನ್ಮ ತಿಂತಿರ್ಲೇ ಅಪ್ಪ ನೀವು ನನಗೆ ಅಂತೇಳಿ ಹೊಂಟ್ರ ನಿನ್ನೆ ಸುಟ್ಟಾಯ್ತು ಜೀವ ಹಳಾಳ 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 ಅಲಾಗತ್ತೋಟದ ಇಟ್ಟು ಕಾಲಾಗ ಹುಷಾರ ಚಕಸ್ ತೊಗೊಂಡೋಗಿ ನೀನು ಹುಷಾರಾಗ್ಬಿಟ್ಟೆ ಹುಷಾರಾಗಿರ್ರಿ ಹುಷಾರಾಗಿ ಹತ್ತಿರ ಟ್ರೇನು ಇನ್ನು ಸ್ಟಾಪ್ ಆಲಾರ್ದನ ಇಳ್ಯಾಕೆ ಹೋಗ್ಬೇಡ್ರಿ ಮಂದಿ ಹಂಗೆ ನೋಡಿ ಓಡೋಡಿ ಇಳ್ಯಾಕೆ ಹೋಗ್ಬೇಡ್ರಿ ಪೂರ್ತಿ ನಿಂದ್ರಿ ಇನ್ನೂ 2 ಹೆಜ್ಜೆ ದೂರ್ಲಿಂದ ನಡ್ಕೊತ ಬಂದ್ರೆ ಪರವಾಗಿಲ್ಲ ಪೂರ ಸ್ಟಾಪ್ ಆದಿಂದ ಇಳಿರೆ ಈ ಕಡೆ ತೊಂಬ ಈ ಕಡೆ ತೊಂಬಂದಾಕೋ ಈ ಕಡೆ ಬ್ಯಾಗ್ ಹುಷಾರಿ ಒರೆಸ್ರಿ ಒಳ್ಳಸ್ರಿ ಬ್ಲರ್ ಬರಾಕತ್ತ ಬಾಯ್ ಮಾಡ್ರಿ ಹೊಂಟ್ರಿ ನೋಡ್ರಿ ಹೋಗಿ ಬಾ ಚಂದಾಗ ಅಭ್ಯಾಸ ಮಾಡು ನಿಮ್ಮಿಂದ ನಮಗೆಲ್ಲ ನೋಡ ಚಂದಾಗ ಹೌದು ಅನ್ನಿಸ್ಕೋರಿ ಚಂದಾಗ ಓದ್ರಿ ಬರೀರಿ ಏನಪ್ಪ ಹೊಂಟ್ರಿ ನೋಡ್ರಿ ಇದ್ದಾಗ ಮಕ್ಕಳಿದ್ದಾಗ ಬೈತೀವಿ ಏನು ಜನ್ಮ ತಿತ್ತಿರ್ಲಿ ಅಪ್ಪ ನೀವು ಅಂತೀವಿ ಈಗ ಹೊಂಟ್ರು ನಿನ್ನೆ ಸುಟ್ಟಾಯ್ತು ಜೀವ ತಡ್ಕೊಳಲ್ತು